ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲರ್ನ್ ವಿತ್ ವಿನೀತಾ. ಈ ಕ್ಲಾಸಲ್ಲಿ ನಾವು ಮೈಕ್ರೋ ಎಕನಾಮಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೂಕ್ಷ್ಮ ಅರ್ಥಶಾಸ್ತ್ರ. ನಾವು ಕಳೆದ ಕ್ಲಾಸಲ್ಲಿ ಬ್ರಾಂಚಸ್ ಆಫ್ ಎಕನಾಮಿಕ್ಸ್, ಅರ್ಥಶಾಸ್ತ್ರದ ಶಾಖೆಗಳು ಯಾವುದಲ್ಲ ಅಂತ ತಿಳ್ಕೊಂಡು, ಅದರಲ್ಲಿ ಒಂದು ಮೈಕ್ರೋ ಎಕನಾಮಿಕ್ಸ್, ಎರಡನೇದು ಮ್ಯಾಕ್ರೋ ಎಕನಾಮಿಕ್ಸ್. ಸೂಕ್ಷ್ಮ ಅರ್ಥಶಾಸ್ತ್ರ, ಸಮಗ್ರ ಅರ್ಥಶಾಸ್ತ್ರ. ಅದರಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಏನು? ಮೈಕ್ರೋ ಎಕನಾಮಿಕ್ಸ್ ಇಸ್ ದಿ ಬ್ರಾಂಚ್ ಆಫ್ ಎಕನಾಮಿಕ್ಸ್ that studies the economic behavior and decision of individual, consumer, firms and specific market. ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೆ ವ್ಯಕ್ತಿ, ಕುಟುಂಬ, ಸಂಸ್ಥೆ ಹಾಗೂ ಒಂದು ನಿರ್ದಿಷ್ಟ ಮಾರುಕಟ್ಟೆಯ ಆರ್ಥಿಕ ಚಟುವಟಿಕೆಗಳನ್ನು ಅಧ್ಯಯನ ಮಾಡುವ ಅರ್ಥಶಾಸ್ತ್ರದ ಒಂದು ಶಾಖೆಯೇ ಸೂಕ್ಷ್ಮ ಅರ್ಥಶಾಸ್ತ್ರ. ಇದರಲ್ಲೇ ಹೇಳ್ತಾ ಹೋಗ್ತಾ ಇದೆ, ಇದು ಅರ್ಥಶಾಸ್ತ್ರದ ಒಂದು ಶಾಖೆ ಯಾವುದು, ಅದರೊಂದಿಗೆ ಇದು ಒಂದು ನಿರ್ದಿಷ್ಟ ವ್ಯಕ್ತಿಯ ಕುರಿತು ಅಥವಾ ಒಂದು ಕುಟುಂಬದ ಬಗ್ಗೆ ಅಲ್ವಾ, ಕನ್ಸ್ಯೂಮರ್ ಆಗಿರ್ಬೋದು, ಒಂದು ಫರ್ಮ್ ಆಗಿರ್ಬೋದು, ಅಥವಾ ಸ್ಪೆಸಿಫಿಕ್ ಆಗಿರುವ ಮಾರ್ಕೆಟ್ ಆಗಿರ್ಬೋದು, ಒಂದು ನಿರ್ದಿಷ್ಟಪಡಿಸಿದ ಮಾರುಕಟ್ಟೆಯಲ್ಲಿ ನಡೆಯುವಂಥ ಆರ್ಥಿಕ ಚಟುವಟಿಕೆಗಳ ಕುರಿತ ಅಧ್ಯಯನ. ಉದಾಹರಣೆಗೆ ಇಲ್ಲಿ ಮಾರುಕಟ್ಟೆ ಅಂತ ಹೇಳಿದ್ರೆ ನಮ್ಮ ಇಡೀ ಭಾರತ ಅಥವಾ ಇಡೀ ಜಗತ್ತಿನಲ್ಲಿ ಇರುವಂಥ ಮಾರುಕಟ್ಟೆಗಳ ಬಗ್ಗೆ ಅಧ್ಯಯನ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಅದಕ್ಕೆ ಮೈಕ್ರೋ ಎಕನಾಮಿಕ್ಸಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಒಂದು ನಿರ್ದಿಷ್ಟ ಮಾರುಕಟ್ಟೆಯನ್ನು ಮಾತ್ರ ತೆಗೆದುಕೊಳ್ತಾ ಹೋಗ್ತಾರೆ. ಈಗ ಉದಾಹರಣೆಗೆ ಕುಶಲನಗರ ಮಾರ್ಕೆಟ್ ಆಗಿರ್ಬೋದು, ಮಡಿಕೇರಿ ಅಥವಾ ಪಿರಿಯಾಪಟ್ಟಣ, ಹುಣಸೂರು, ಈ ಥರ ನಿರ್ದಿಷ್ಟಪಡಿಸಿದ ಒಂದು ಮಾರ್ಕೆಟ್ ಕುರಿತ ಅಧ್ಯಯನವನ್ನು ಮಾಡುವಂಥದ್ದೇ ಸೂಕ್ಷ್ಮ ಅರ್ಥಶಾಸ್ತ್ರ. ಇದೆಲ್ಲವನ್ನು ಏನು ಮಾಡ್ತಾ ಹೋಗುತ್ತೆ, ಆದಷ್ಟು ಎಕನಾಮಿಕ್ಸನ್ನು ಏನು ಮಾಡ್ತಾ ಹೋಗುತ್ತೆ, ಸಣ್ಣ ಸಣ್ಣ ಘಟಕಗಳನ್ನಾಗಿ ವಿಂಗಡಿಸಿ ಅದರ ಕುರಿತು ಅಧ್ಯಯನ ಮಾಡ್ತಾ ಹೋಗುತ್ತೆ. ಅದಕ್ಕೆ ಈಸಿಯಾಗಿದೆ ನೋಡಿ. ಮೈಕ್ರೋ ಎಕನಾಮಿಕ್ಸ್ ಇಸ್ ದಿ ಸ್ಟಡಿ ಆಫ್ ಸ್ಮಾಲ್ ಎಕನಾಮಿಕ್ ಯೂನಿಟ್ಸ್. ಸಣ್ಣ ಸಣ್ಣ ಘಟಕಗಳ ಆರ್ಥಿಕ ಅಧ್ಯಯನವೇ ಅರ್ಥಶಾಸ್ತ್ರ. ಇಡೀ ಅರ್ಥಶಾಸ್ತ್ರವನ್ನು ಏನು ಮಾಡುತ್ತೆ, ಸಣ್ಣ ಸಣ್ಣದಾಗಿ ವಿಂಗಡಿಸ್ತಾ ಹೋಗುತ್ತೆ, ಅದರ ಒಂದೊಂದರ ಕುರಿತಾಗಿ ಅಧ್ಯಯನ ಮಾಡುತ್ತೆ. ಹೀಗಾಗಿ ಇದನ್ನು ಹೇಳ್ತಾ ಹೋಗುವಂಥದ್ದು ಸ್ಲೈಸಿಂಗ್ ಮೆಥಡ್ ಅಥವಾ ತುಣುಕು ವಿಧಾನ ಅಂತೇಳಿ ಕರೀತಾ ಹೋಗ್ತೀವಿ. ಕಾರಣ ಏನು, ಸಣ್ಣ ಸಣ್ಣ ತುಣುಕುಗಳನ್ನಾಗಿ ವಿಂಗಡಿಸಿ ಅಧ್ಯಯನ ಮಾಡುವಂಥದ್ದು. ಅದೇ ರೀತಿ ಇದು ಬೆಲೆಗೆ, ಒಂದು ವಸ್ತುವಿನ ಬೆಲೆ ಆಗಿರ್ಬೋದು, ಬೆಲೆಯಿಂದ ಯಾವ ರೀತಿ ಅನುಭೋಗಿಗಳ ಮೇಲೆ ಅದು ಪರಿಣಾಮ ಬೀರುತ್ತೆ ಅನ್ನೋಂಥದ್ರ ಕುರಿತೆಲ್ಲ ಅಧ್ಯಯನ ಮಾಡೋದ್ರಿಂದ ಇದನ್ನು ಒಂದು ಪ್ರೈಸ್ ಥಿಯರಿ, ಬೆಲೆಯ ಸಿದ್ಧಾಂತ ಎಂಬುದಾಗಿಯೂ ಸಹ ಕರೀತಾ ಹೋಗ್ತೀವಿ. ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಹೆಚ್ಚು ಇಂಪಾರ್ಟೆಂಟ್ ಕೊಟ್ಟವ್ರು ಯಾರು ಅಂತ ಹೇಳಿದ್ರೆ ಆಲ್ಫ್ರೆಡ್ ಮಾರ್ಷಲ್. ಹಾಗಾಗಿ ಆಲ್ಫ್ರೆಡ್ ಮಾರ್ಷಲನ್ನು ನಮ್ಮ ಸೂಕ್ಷ್ಮ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಕರೀತಾ ಹೋಗ್ತೀವಿ. ಆಲ್ಫ್ರೆಡ್ ಮಾರ್ಷಲ್. ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ, ಸೂಕ್ಷ್ಮ ಅರ್ಥಶಾಸ್ತ್ರ ಎನ್ನುವಂಥ ಪದವನ್ನು ಮೊದಲ ಬಾರಿಗೆ, ಮೈಕ್ರೋ ಎನ್ನುವಂಥ ವರ್ಡನ್ನು ಫಸ್ಟ್ ಬಾರಿಗೆ ಎಕನಾಮಿಕ್ಸಲ್ಲಿ ಯೂಸ್ ಮಾಡಿದ್ದು ರ್ಯಾಗ್ನರ್ ಫ್ರಿಶ್. ಅರ್ಥಶಾಸ್ತ್ರದ ಶಾಖೆಗಳನ್ನು ಹೆಸರಿಸಿದವರು ಯಾರು ಅಂತ ಕೇಳಿದರೆ, ಎಕ್ಸಾಮಲ್ಲಿ ಕೇಳಿದರೆ ರ್ಯಾಗ್ನರ್ ಫ್ರಿಶ್. ಆದರೆ ಮೈಕ್ರೋ ಎಕನಾಮಿಕ್ಸ್ ಇದ್ದು ಪಿತಾಮಹ ಅಂತ ಕೇಳಿದರೆ ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಿದ್ದು ಯಾರು, ಯಾರತ್ತಿಗೆ ಇಡೀ ನಮ್ಮ ಮೈಕ್ರೋ ಎಕನಾಮಿಕ್ಸಲ್ಲಿ ನಾವು ಕಾಣ್ತಾ ಹೋಗುವಂಥದ್ದು ಹೆಚ್ಚಾಗಿ ಅಂತ ಹೇಳಿದ್ರೆ ಅದು ಆಲ್ಫ್ರೆಡ್ ಮಾರ್ಷಲ್ನ ಬಗ್ಗೆ. ಆಲ್ಫ್ರೆಡ್ ಮಾರ್ಷಲ್. ಮ್ಯಾಕ್ರೋಗೆ ಇನ್ನೊಬ್ಬರು ಇದ್ದಾರೆ. ಇದು ನಮ್ಮ ಸೂಕ್ಷ್ಮ ಅರ್ಥಶಾಸ್ತ್ರದ್ದು. ಹಾಗಾಗಿ ಇದಕ್ಕೆ ಎಕ್ಸಾಂಪಲ್ ಕೊಡ್ತಾ ಹೋಗ್ತಾರೆ. ಪ್ರೈಸ್ ಆಫ್ ಆನಿಯನ್ ಇನ್ ಯುವರ್ ಲೋಕಲ್ ಮಾರ್ಕೆಟ್. ನಿಮ್ಮ ಸ್ಥಳೀಯ ಮಾರುಕಟ್ಟೆಯಲ್ಲಿರುವ ಈರುಳ್ಳಿಯ ಬೆಲೆ ಕುರಿತು. ಈರುಳ್ಳಿಯ ಬೆಲೆ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ. ಇಲ್ಲಿ ನೋಡಿ, ಒಂದು ವಸ್ತುವನ್ನು ಮಾತ್ರ ತೆಗೆದುಕೊಂಡಿದೆ, ಒಂದು ನಿರ್ದಿಷ್ಟಪಡಿಸಿದ ಮಾರ್ಕೆಟನ್ನು ಮಾತ್ರ ಎಕ್ಸಾಂಪಲ್ ಕೊಡ್ತಾ ಹೋಗುತ್ತೆ. ಅದೇ ಥರ ಆ ಫ್ಯಾಮಿಲಿ ಮಂತ್ಲಿ ಬಡ್ಜೆಟ್, ಒಂದು ಕುಟುಂಬದ ತಿಂಗಳುವಾರು ಬಜೆಟ್ ಏನಾಗಿದೆ, ಅವರ ಆದಾಯ ಅವರಿಗೆ ಒಂದು ತಿಂಗಳು ಎಷ್ಟು ಸಿಕ್ಕಿದೆ, ಎಷ್ಟು ಖರ್ಚು ಎನ್ನುವಂಥದ್ದು ಆಗಿದೆ. ಅಥವಾ ಸ್ಯಾಲ್ರಿ ಆಫ್ ಒನ್ ಎಂಪ್ಲಾಯ್, ಒಬ್ಬ ಉದ್ಯಮಿಯ ಸಂಬಳ ಎಷ್ಟು ಸಿಗ್ತಾ ಇದೆ, ಆ ಸಂಬಳದಿಂದ ಅವನ ಅನುಭೋಗ ಕ್ರಿಯೆ ಎನ್ನುವಂಥದ್ದು ಹೇಗೆ ನಡೀತಾ ಇದೆ, ಆ ಅನುಭೋಗದಿಂದ ಯಾವ ರೀತಿ ನೆಕ್ಸ್ಟ್ ಅವನ ಆದಾಯ ಎಷ್ಟು ಅವನು ಉಳಿಸ್ಕೊಳ್ತಾ ಇದ್ದಾನೆ, ಎಷ್ಟು ಖರ್ಚನ್ನು ಮಾಡ್ತಾ ಇದ್ದಾನೆ, ಇದರ ಬಗ್ಗೆ ಎಲ್ಲ ಅಧ್ಯಯನ ಮಾಡುವಂಥದ್ದೇ ಮೈಕ್ರೋ ಎಕನಾಮಿಕ್ಸ್. ಮೈಕ್ರೋ ಎಕನಾಮಿಕ್ಸ್ನ ಗುಣಲಕ್ಷಣದಲ್ಲಿ ಫಸ್ಟ್ ಒನ್ ಅಥವಾ ಫೀಚರ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಏನೆಲ್ಲದು ಲಕ್ಷಣ ಹೊಂದಿದೆ ಅಂತ ಹೇಳಿದ್ರೆ, ಸ್ಟಡೀಸ್ ಇಂಡಿವಿಜುವಲ್ ಕನ್ಸ್ಯೂಮರ್. ಈ ಮೈಕ್ರೋ ಎಕನಾಮಿಕ್ಸ್ ಎನ್ನುವಂಥದ್ದು ವೈಯಕ್ತಿಕವಾಗಿರುವಂತಹ ಅನುಭೋಗಿಗಳ ಕುರಿತು ಅಧ್ಯಯನ ಮಾಡುತ್ತೆ. ಏನು, ಒಬ್ಬ ವ್ಯಕ್ತಿಗೆ ಯಾವ ವಸ್ತುವಿನ ಮೇಲೆ ಆತನಿಗೆ ಬೇಡಿಕೆ ಎನ್ನುವಂಥದ್ದು ಜಾಸ್ತಿ ಆಗುತ್ತೆ. ಈಗ ಒಂದು ಚಿನ್ನದ ಬೆಲೆ ಎನ್ನುವಂಥದ್ದು ಹೆಚ್ಚಾದಾಗ ಒಬ್ಬ ಅನುಭೋಗಿಯ ಅವನ ಪಡ್ಕೊಳ್ಳುವಂತಹ ಆ ವಸ್ತುವನ್ನು ಪರ್ಚೇಸ್ ಮಾಡುವಂಥ ಶಕ್ತಿ ಎನ್ನುವಂಥದ್ದು ಏನಾಗಬಹುದು, ಇದರ ಕುರಿತು ಅಧ್ಯಯನ ಮಾಡ್ತಾ ಹೋಗ್ತಾರೆ. ಹೀಗೆ ಒಬ್ಬ ಅನುಭೋಗಿಯ ವರ್ತನೆ ಎನ್ನುವಂಥದ್ದು ಯಾವ ರೀತಿಯಾಗಿ ಬೆಲೆ ಹೆಚ್ಚಳ ಆಗುವಾಗ ಅವನ ವರ್ತನೆಯಲ್ಲಿ ಆಗುವಂಥ ಪರಿಣಾಮದ ಕುರಿತು ಅಧ್ಯಯನ ಮಾಡ್ತಾ ಹೋಗುತ್ತೆ.
ಸ್ಟಡೀಸ್ ಇಂಡಿವಿಜುವಲ್ ಫರ್ಮ್ಸ್ ಎನ್ನುವಂಥದ್ದು ಒಂದು ವೈಯಕ್ತಿಕವಾದ ಅಥವಾ ಒಂದು ನಿರ್ದಿಷ್ಟವಾದ ಉದ್ಯಮದ ಕುರಿತು ಅಧ್ಯಯನ ಮಾಡುತ್ತೆ. ನಿರ್ದಿಷ್ಟವಾದ ಉದ್ಯಮ ಯಾವುದೇ ಆಗಿರ್ಬೋದು, ಕಾರಣ ಈಗ ಸಣ್ಣ ಕೈಗಾರಿಕೆಗಳಲ್ಲಿ ಈಗ ಮಡಿಕೆ ಮಾಡೋದಾಗಿರ್ಬೋದು ಅಥವಾ ಆ ಉದ್ಯಮಕ್ಕೆ ಲಾಭ ಎನ್ನುವಂಥದ್ದು ಸಿಗ್ತಾ ಇದೆಯಾ, ಒಂದು ವರ್ಷದಲ್ಲಿ ಆ ಉದ್ಯಮ ಎನ್ನುವಂಥದ್ದು ಯಾವ ರೀತಿ ಆಗ್ತಾ ಇದೆ, ಇದರ ಕುರಿತ ಅಧ್ಯಯನ. ಅವರಿಗೆ ಬೇಕಾದ ವಸ್ತುಗಳ ಪೂರೈಕೆ ಎನ್ನುವಂಥದ್ದು ಸರಿಯಾಗಿ ಅವರಿಗೆ ಆಗ್ತಾ ಇದೆಯಾ, ಗೌರ್ಮೆಂಟಿಂದ ಯಾವುದೆಲ್ಲ ಸಬ್ಸಿಡಿ ಎನ್ನುವಂಥದ್ದು ಸಿಗುತ್ತೆ, ಸಹಾಯಧನ ಇದೆ, ಅಥವಾ ಅವರಿಗೆ ಏನಾದರೂ ಬೆಂಬಲ ಬೆಲೆ ಎನ್ನುವಂಥದ್ದು ವಸ್ತುಗಳ ಅವರ ಯಾವುದಾದ್ರೂ ಉತ್ಪಾದನೆಗೆ ಇದೆಯಾ, ಅಥವಾ ಏನೆಲ್ಲ ಪಾಲಿಸಿಗಳನ್ನು ಗೌರ್ಮೆಂಟ್ ತಂದಿದೆ, ಇದರ ಬಗ್ಗೆ ಎಲ್ಲ ಅಧ್ಯಯನ ಮಾಡ್ತಾ ಹೋಗುತ್ತೆ. ಬೆಲೆಯ ನಿರ್ಧಾರವನ್ನು ಮಾಡ್ತಾ ಹೋಗುತ್ತೆ. ಸ್ಟಡೀಸ್ ಪ್ರೈಸ್ ಡಿಟರ್ಮಿನೇಷನ್, ಬೆಲೆ ಯಾವ ರೀತಿ ಆಗ್ತಾ ಇದೆ ಅದರ ಕುರಿತು ವಿಶ್ಲೇಷಣೆ. ಈಗ ಈ ತಿಂಗಳು ನಮ್ಮ ಈರುಳ್ಳಿಯ ಬೆಲೆ ಎನ್ನುವಂಥದ್ದು ಇಷ್ಟಿದೆ, ಕಳೆದ ತಿಂಗಳು ಎಷ್ಟಿತ್ತು, ಇನ್ನು ಈ ವಾರದಲ್ಲಿ ಇದು ಹೆಚ್ಚಾಗಬಹುದಾ ಎನ್ನುವಂಥದ್ರ ಕುರಿತ ವಿಶ್ಲೇಷಣೆ. ಸ್ಟಡೀಸ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ಬೇಡಿಕೆ ಮತ್ತು ಪೂರೈಕೆ ಕುರಿತ ಅಧ್ಯಯನ ಮಾಡುತ್ತೆ. ಈಗ ಬೆಲೆ ಎನ್ನುವಂಥದ್ದು ಹೆಚ್ಚಾದಾಗ, ಪ್ರೈಸ್ ಎನ್ನುವಂಥದ್ದು ಇನ್ಕ್ರೀಸ್ ಆದಾಗ, ಡಿಮ್ಯಾಂಡ್ ಎನ್ನುವಂಥದ್ದು ಡಿಕ್ಲೈನ್ ಆಗುತ್ತೆ. ಯಾವುದೇ ವಸ್ತುವಿನ ಬೆಲೆ ಹೆಚ್ಚಾದಾಗ ಜನರು ಆ ವಸ್ತುವನ್ನು ಕೊಂಡುಕೊಳ್ಳುವಂಥದ್ದು ಸ್ವಲ್ಪ ಕಡಿಮೆ ಆಗುತ್ತೆ. ಇದು ನಮ್ಮ ಡಿಮ್ಯಾಂಡ್ ಲಾ ಎನ್ನುವಂಥದ್ದು, ಬೇಡಿಕೆ ನಿಯಮ. ಆದರೆ ಯಾವ ರೀತಿ ಆಗ್ತಾಯಿದೆ, ಈಗ ಈರುಳ್ಳಿಯ ಬೆಲೆ ಎನ್ನುವಂಥದ್ದು ಹೆಚ್ಚಾದಾಗ ಒಬ್ಬ ಅನುಭೋಗಿ ಎನ್ನುವಂಥವ್ನು ಏನು ಮಾಡ್ತಾನೆ, ಆ ಈರುಳ್ಳಿಯನ್ನು ಖರೀದಿ ಮಾಡೋದನ್ನು ಕಡಿಮೆ ಮಾಡ್ತಾನೆ. ಇವಾಗ ನಮ್ಮಲ್ಲಿ ಸಿಲಿಂಡರ್ದು ಬೆಲೆ ಜಾಸ್ತಿ ಆದಾಗ ಜನರು ಏನು ಮಾಡ್ತಾಯಿದ್ರು, ಅದಕ್ಕೆ ಆಲ್ಟರ್ನೇಟಿವನ್ನು ಹುಡುಕೋಕ್ಕೆ ಶುರು ಮಾಡಿದರು. ಒಂದೊಂದು ಅನುಭೋಗಿ ಏನು ಮಾಡ್ತಾ ಹೋದ್ರು, ಕೆಲವೊಬ್ಬರು ಜಾಸ್ತಿ ನೀರು ಕಾಯಿಸೋದನ್ನು ಕಡಿಮೆ ಮಾಡಿದ್ರು ಅಲ್ವಾ. ಮೊದಲೇ ಕಾಯಿಸುವಾಗಲೇ ಅದನ್ನು ತೆಗೆದು ತುಂಬ ಫ್ಲಾಸ್ಕಲ್ಲಿ ತುಂಬಿಸಿಡುವಂಥದ್ದಾಗಿರ್ಬೋದು. ಆಗಾಗ ಅಡುಗೆ ಮನೆಯಲ್ಲಿ ಕೆಲಸ ಮಾಡೋದನ್ನು ನಿಲ್ಲಿಸಿ ಒಂದೇ ಗಳಿಗೆಯಲ್ಲಿ ಒಂದು ಹೊತ್ತಿಗೆ ಸಾರು ಎನ್ನುವಂಥದ್ದು ಒಂದು ಹೊತ್ತಿಗೆ ಮಾಡಿ ಮುಗಿಸುವಂಥದ್ದು, ಈ ರೀತಿ ಜಾಸ್ತಿ ಆಯಿತು ಅಲ್ವಾ. ಜನರು ಸಿಲಿಂಡರನ್ನು ಖರೀದಿ ಮಾಡೋದನ್ನು ಕಡಿಮೆ ಮಾಡಿದರು. ಇರೋದನ್ನು ಬೇಗ ಸ್ಟಾಕ್ ಮಾಡಿ ಇಟ್ಕೊಂಡು ಅದನ್ನು ಯೂಸಸ್ಸನ್ನು ಏನು ಮಾಡಿದ್ರು, ಕಡಿಮೆಯಾಗಿ ಯೂಸ್ ಮಾಡಲಿಕ್ಕೆ ಶುರು ಮಾಡಿದರು. ಬೇಗ ಪರ್ಚೇಸ್ ಮಾಡಿದರು, ಕೊಂಡ್ರು. ಆದರೆ ಅದನ್ನು ಮೊದಲೆಲ್ಲ ಈಗ ಒಂದು ತಿಂಗಳಿಗೆ ಮುಗೀತಾ ಇದ್ದ ಸಿಲಿಂಡ್ರನ್ನು 2 ತಿಂಗಳಿಗೆ ಜನ ಏನು ಮಾಡಿದ್ರು, ಅದನ್ನು ತಲುಪಿಸಿದ್ರು. ಹಾಗಾಗಿ ಅದನ್ನು ಗಮನಿಸ್ತಾ ಹೋಗುವಂಥದ್ದು. ಸ್ಟಡೀಸ್ ರಿಸೋರ್ಸ್ ಅಲೋಕೇಶನ್, ನಮ್ಮಲ್ಲಿ ಸ್ಕೇಸಿಟಿ ಇದೆ, ಕೊರತೆ ಎನ್ನುವಂಥದ್ದು ಇದೆ. ಹಾಗಾಗಿ ಯಾವ ರೀತಿ ಸಂಪನ್ಮೂಲಗಳಿಗೂ ಒಂದೊಂದು ಸಂಪನ್ಮೂಲ ಎನ್ನುವಂಥದ್ದನ್ನು ನಾವು ಯಾವ ರೀತಿ ಅದನ್ನು ಕ್ರೋಢೀಕರಿಸಿಬಿಟ್ಟು ಒಂದು ಅನುಭೋಗಿಗೆ ತಲುಪಿಸಬೇಕು ಎನ್ನುವಂಥದ್ರ ಕುರಿತ ಅಧ್ಯಯನ. ಎಲ್ಪ್ಸ್ ಅಂಡರ್ಸ್ಟ್ಯಾಂಡ್ ವರ್ಕಿಂಗ್ ಆಫ್ ಇಂಡಿವಿಜುವಲ್ ಮಾರ್ಕೆಟ್, ಒಂದು ಮಾರ್ಕೆಟ್ ಎನ್ನುವಂಥದ್ರಲ್ಲಿ ಹೇಗೆ ಬೆಲೆ ನಿರ್ಧಾರ ಮಾಡ್ತಾರೆ, ಆ ಮಾರ್ಕೆಟ್ ಎನ್ನುವಂಥದ್ದು ಮೊನೊಪೊಲಿಯ, ಏಕಸ್ವಾಮ್ಯ ಮಾರುಕಟ್ಟೆನ ಅಥವಾ ಅದು ಮೊನೊಪೊಲಿನ, ಈ ರೀತಿ ಮಾರ್ಕೆಟ್ ಕುರಿತ ಅಧ್ಯಯನ ಎನ್ನುವಂಥದ್ದನ್ನು ಮಾಡ್ತಾ ಹೋಗುತ್ತೆ. ಇದೆಲ್ಲವೂ ಸಹ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಕಂಡು ಬರ್ತಾ ಹೋಗುತ್ತೆ. ಸಮಗ್ರ ಅಂತೇಳಿ ಬಂದಾಗ ಅಲ್ಲಿ ಏನು ಕಾಣ್ತಾ ಹೋಗುತ್ತೆ, ಒಂದು ರಾಷ್ಟ್ರದ ಆದಾಯದ ಕುರಿತಾಗಿರ್ಬೋದು, ವಿದೇಶಿ ವ್ಯಾಪಾರದ ಬಗ್ಗೆ ಆಗಿರ್ಬೋದು, ಈ ರೀತಿ ದೊಡ್ಡ ದೊಡ್ಡ ಅಂಶಗಳನ್ನು, ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಪಾವತಿ ಶಿಲ್ಕುವಿನ ಕುರಿತ ಅಧ್ಯಯನ, ಇದೆಲ್ಲವೂ ಸಮಗ್ರದಲ್ಲಿ ಕಾಣ್ತಾ ಹೋಗ್ತೀವಿ. ಈ ಥರ ಒಂದೊಂದು ವ್ಯಕ್ತಿಗತವಾದ ಅಧ್ಯಯನವನ್ನು ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಕಾಣ್ತಾ ಹೋಗ್ತೀವಿ. ಈ ಮೈಕ್ರೋ ಎಕನಾಮಿಕ್ಸ್ ಕುರಿತು ಕೇಳುವಾಗ ನೀವು ಒಂದು ಫ್ಲೋ ಚಾರ್ಟನ್ನು ಬರೀರಿ ಮಕ್ಕಳೇ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಬರೀರಿ. ಅದರಲ್ಲಿ ಮೇಯ್ನಾಗಿ ಅದು ಇಂಪಾರ್ಟೆನ್ಸ್ ಕೊಡೋದು ಅನುಭೋಗಿಗೆ ಮತ್ತು ವಸ್ತುಗಳಿಗೆ, ಪ್ರೊಡ್ಯೂಸರ್ಸ್ ಉತ್ಪಾದಕರಿಗೆ ಮತ್ತು ಮಾರುಕಟ್ಟೆಗೆ ಅಂತ ಹೇಳಿದ್ರೆ ಮೇಯ್ನಾಗಿ ಈ ಮುಖಾಂತರ ಯಾವ ರೀತಿ ಒಂದು ಬೆಲೆ ಎನ್ನುವಂಥದ್ದು, ವಸ್ತುವಿನ ಬೆಲೆ ನಿರ್ಧಾರ ಆಗುತ್ತೆ ಎನ್ನುವಂಥದ್ದನ್ನೇ ಇದು ಅಧ್ಯಯನ ಮಾಡ್ತಾ ಹೋಗುತ್ತೆ. ಹಾಗಾಗಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ಪ್ರೈಸ್ ಡಿಟರ್ಮಿನೇಷನ್, ರಿಸೋರ್ಸ್ ಅಲೋಕೇಶನ್ ಇಷ್ಟನ್ನು ಮಾಡ್ತಾ ಹೋಗುತ್ತೆ. ಬೇಡಿಕೆ ಮತ್ತು ಪೂರೈಕೆ ಎನ್ನುವಂಥದ್ದು ಇರುತ್ತೆ. ಯಾವುದ್ರದ್ದೆಲ್ಲ ವಸ್ತುಗಳ ಬೇಡಿಕೆ ಪೂರೈಕೆ ಕುರಿತು, ಅದರಲ್ಲಿ ಹೇಗೆ ಬೆಲೆ ನಿರ್ಧಾರ ಮಾಡುತ್ತೆ ಮತ್ತು ಯಾವ ರೀತಿ ಸಂಪನ್ಮೂಲಗಳನ್ನು, ಕೊರತೆಯಲ್ಲಿರೋ ಸಂಪನ್ಮೂಲಗಳನ್ನು ಕ್ರೋಢೀಕರಿಸ್ಕೊಂಡು ಅದನ್ನು ಹೆಚ್ಚೆಚ್ಚು ಜನರಿಗೆ ತಲುಪೋ ಥರ ಮಾಡುತ್ತೆ. ಇದರ ಬಗ್ಗೆ ಅಧ್ಯಯನ ಮಾಡೋದೇ ಮೈಕ್ರೋ ಎಕನಾಮಿಕ್ಸ್. ಫಸ್ಟ್ ನಮಗೆ ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿ ಅಂತ ಹೇಳಿದ್ರೆ ಏನು, ಅಥವಾ ಸ್ಕೋಪ್ ಅಂತ ಹೇಳಿದ್ರೆ, ಈಗ ಮೈಕ್ರೋ ಎಕನಾಮಿಕ್ಸ್ ಅನ್ನೋದು ಸಬ್ಜೆಕ್ಟ್ ಏನನ್ನೆಲ್ಲ ಒಳಗೊಂಡಿದೆ ಅಂತ, ಅದರ ಒಳಗೆ ಬರುವಂಥ, ಅದರದ್ದು ಎಲ್ಲಿ ಒಳಗೆ, ಅದರ ಬೌಂಡ್ರಿ ಒಳಗೆ ಬರುವಂತಹ ಟಾಪಿಕ್ ಯಾವುದಲ್ಲ ಅಂತ. ಇದರ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ನೀವು ಯಾವಾಗೆಲ್ಲ ಓದ್ತೀರಾ ಅವಾಗ ಅದರಲ್ಲಿ ಬರುವಂಥದ್ದು ಬೇಡಿಕೆ ಬಗ್ಗೆ ನೀವು ಅಧ್ಯಯನ ಮಾಡ್ತೀರಾ, ಡಿಮ್ಯಾಂಡ್ ಬಗ್ಗೆ, ಅನುಭೋಗ್ಯ ವರ್ತನೆ ಹೇಗೆ ಅನ್ನುವಂಥದ್ದನ್ನ ಅಧ್ಯಯನ ಮಾಡ್ತೀರಾ, ಸಪ್ಲೈ ಪೂರೈಕೆ, ಪ್ರೈಸ್ ಡಿಟರ್ಮಿನೇಷನ್ ಬೆಲೆ ನಿರ್ಧಾರ ಮತ್ತು ಪ್ರೊಡಕ್ಷನ್ ಉತ್ಪಾದನೆ, ಮಾರ್ಕೆಟ್ ಸ್ಟ್ರಕ್ಚರ್ ಮಾರುಕಟ್ಟೆಯ ಸ್ವರೂಪ. ಇಷ್ಟು ಅಂಶಗಳ ಕುರಿತು ನೀವು ಯಾವಾಗ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಬಂದಾಗ ಇದರ ಕುರಿತ ಥಿಯರಿಗಳು ಮಾತ್ರ ನಿಮಗೆ ಅದರಲ್ಲಿ ಹೋಗ್ತಾ ಇರುತ್ತೆ, ಸಿದ್ಧಾಂತಗಳು. ಹಾಗಾಗಿ ನಿಮಗೆ ಈ ಕ್ವಶನನ್ನು ಕೇಳಿದಾಗ ಇಷ್ಟನ್ನು ಬರೀರಿ. ಇದಕ್ಕೆ ಎಕ್ಸ್ಪ್ಲನೇಷನ್ ನಾನು ಆಗಲೂ ಕೊಟ್ಟಿದ್ದೀನಿ, ಅದನ್ನೇ ಬರಿಬೋದು ನಿಮಗೆ ಸ್ವರೂಪದಲ್ಲಿ. ನೆಕ್ಸ್ಟ್ ಈಗ ನಾನು ಹೇಳಕ್ಕೆ ಹೋಗ್ತಿದ್ದೀನಿ, ನೋಡಿಕೊಳ್ಳಿ. ಇಂಪಾರ್ಟೆನ್ಸ್, ಮಹತ್ವ ಏನು, ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಓದೋದ್ರಿಂದ ನಿಮಗೆ ಏನೆಲ್ಲ ಪ್ರಯೋಜನಗಳಿದೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ
ಇದರ ಕುರಿತೆಲ್ಲ ನೀವು ಅಧ್ಯಯನ ಮಾಡುವಾಗ ನಿಮಗೆ ಏನೆಲ್ಲ ಲಾಭ, ಒಂದು ವಸ್ತುವಿನ ಬೇಡಿಕೆ ಏನಿದೆ ಅಂತ ಗೊತ್ತು. ಈಗ ಒಂದು ಚಿನ್ನದ ಬೇಡಿಕೆ ಎನ್ನುವಂಥದ್ದು ಹೆಚ್ಚಾಗ್ತಾ ಇದೆ, ತುಂಬ ಹೆಚ್ಚಾಗ್ತಾ ಇದೆ ಅಂತ ಗೊತ್ತಾದಾಗ ನೀವೇನು ಮಾಡ್ಬೋದು, ಅದರ ಬೆಲೆಯಲ್ಲಿ ಆಗುವಂಥ ವ್ಯತ್ಯಾಸಗಳ ಕುರಿತೆಲ್ಲ ನಿಮಗೆ ಅಧ್ಯಯನ ಮಾಡ್ತಾ ಹೋಗ್ಬೋದಲ್ವ. ಈಗ ನಾನು ಈ ಟೈಮಲ್ಲಿ ಗೋಲ್ಡ್ ಪರ್ಚೇಸ್ ಮಾಡಬೇಕಾ, ಅಥವಾ ಇನ್ನು ಬರುವ ತಿಂಗಳಲ್ಲಿ ಅದರ ಬಗ್ಗೆ ಅಧ್ಯಯನ ಮಾಡಿದರೆ ಏನು ಅಂಥದ್ದನ್ನು ನಿಮಗೆ ನೋಡ್ಬೋದು. ಅದೇ ಥರ ಅನುಭೋಗ್ಯ ವರ್ತನೆಯ ಕುರಿತು ಅಧ್ಯಯನ ಮಾಡ್ತಾ ಹೋದರೆ ಜನರೆಲ್ಲರೂ ಇವಾಗ ಹೆಚ್ಚು ಯಾವುದಕ್ಕೆ ಅವರ ಟ್ರೆಂಡ್ ಎನ್ನುವಂಥದ್ದು ಯಾವುದರ ಮೇಲೆ ಇದೆ ಅದರ ಕುರಿತು ಅಧ್ಯಯನ ಮಾಡ್ಬೋದು. ಪೂರೈಕೆ, ಯಾವ ವಸ್ತುಗಳು ಹೆಚ್ಚಾಗಿ ಈಗ ಜನರಿಗೆ ತಲುಪ್ತಾ ಇದೆ ಅನ್ನೋದ್ರ ಅಧ್ಯಯನ, ಇದೆಲ್ಲವನ್ನ ಮಾಡ್ತಾ ಹೋಗ್ಬೋದು. ಮಾಡೋದ್ರಿಂದ ನಮಗೆ ಏನು ಪ್ರಯೋಜನ ಇದೆ? ಫಸ್ಟ್ ಒನ್, ಎಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ಕನ್ಸ್ಯೂಮರ್ ಬಿಹೇವಿಯರ್ ಅಂದರೆ ಏನು? ಗ್ರಾಹಕರ ವರ್ತನೆ ಅಧ್ಯಯನ ಅಂತ ಹೇಳಿದ್ರೆ, ಈಗ ಒಂದು ವಸ್ತುವಿನ ಬೆಲೆ ಎನ್ನುವಂಥದ್ದು ಗ್ರಾಹಕ ಆ ವಸ್ತುವನ್ನು ಖರೀದಿ ಮಾಡೋದ್ರ ಮೇಲೆಯೂ ಪ್ರಭಾವ ಬೀರುತ್ತೆ ಅಲ್ವಾ. ಈಗ ಉದಾಹರಣೆಗೆ, ಈಗ ಅಕ್ಕಿಯ ಬೆಲೆ ಜಾಸ್ತಿ ಆಗಿದೆ ಅಂತ ಅಂದ್ಕೊಳ್ಳಿ, ಆ ವ್ಯಕ್ತಿ ಏನು ಮಾಡ್ತಾನೆ, ಅಕ್ಕಿಯನ್ನು ಖರೀದಿ ಮಾಡೋದನ್ನು ಕಡಿಮೆ ಮಾಡ್ತಾನೆ ಒಂದು, ಅಥವಾ ಅವನೇನು ಮಾಡ್ತಾನೆ, ಅದರ ಬದಲಿಗೆ ಬೇರೆ ವಸ್ತುನ ಪರ್ಚೇಸ್ ಮಾಡ್ಬೋದು. ಈಗ ಅಕ್ಕಿ ಬಿಟ್ಟು ಗೋಧಿಗೆ ಬೆಲೆ ಕಡಿಮೆ ಇದೆ ಅಂತ ಹೇಳಿದ್ರೆ ಗೋಧಿಯನ್ನು ಖರೀದಿ ಮಾಡ್ಬೋದು, ಅಥವಾ ಆ ಅಕ್ಕಿಯ ರೇಟಿಗಿಂತ ಕಡಿಮೆ ಇರುವಂತಹ ರೇಟ್ ಇರುವ ಬೇರೆ ಅಕ್ಕಿಯನ್ನು ಅವನು ಪರ್ಚೇಸ್ ಮಾಡ್ಬೋದು. ಹಾಗಾಗಿ ಒಬ್ಬ ಗ್ರಾಹಕನ ಖರೀದಿ ಮಾಡುವಂಥದ್ದು, ಒಂದು ವಸ್ತುವನ್ನು ಪರ್ಚೇಸ್ ಮಾಡುವಂಥದ್ದು ಬೇರೆ ಬೇರೆ ಅಂಶಗಳಿಂದ ಅದು ನಿರ್ಣಯಿಸಲ್ಪಡುತ್ತೆ. ಹಾಗಾಗಿ ಅದನ್ನು ಕೂಡ ನಮಗಿದು ಹೇಳಿಕೊಡುತ್ತೆ ಸೂಕ್ಷ್ಮ ಅರ್ಥಶಾಸ್ತ್ರ ಎನ್ನುವಂಥದ್ದು. ಬೆಲೆ ಹೆಚ್ಚಾದಾಗ ಅವನೇನು ಮಾಡ್ತಾನೆ, ಆ ವಸ್ತುವಿನ ಖರೀದಿಯನ್ನು ಕಡಿಮೆ ಮಾಡ್ತಾನೆ, ಇನ್ನೊಂದು ಬೆಲೆ ಕಡಿಮೆ ಇರುವ ವಸ್ತುವಿನ ಕಡೆಗೆ ಅವನ ಪರ್ಚೇಸ್ ಎನ್ನುವಂಥದ್ದು, ಅವನ ಕೊಂಡುಕೊಳ್ಳುವಿಕೆ ಎನ್ನುವಂಥದ್ದು ಹೋಗುತ್ತೆ. ಎರಡನೇದಾಗಿ ಎಲ್ಪ್ಸ್ ಇನ್ ಪ್ರೈಸ್ ಡಿಟರ್ಮಿನೇಷನ್, ಬೆಲೆಯನ್ನು ನಿರ್ಧಾರ ಮಾಡೋದ್ರಲ್ಲೂ ಸಹ ಈ ಸೂಕ್ಷ್ಮ ಅರ್ಥಶಾಸ್ತ್ರ ಎನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿದೆ. ನಾನು ಹೇಳಿದೆ, ಬೆಲೆ ಎನ್ನುವಂಥದ್ರ ಮೇಲೇ ಇಡೀ ಮಾರ್ಕೆಟ್ ಎನ್ನುವಂಥದ್ದಾಗಿರ್ಬೋದು, ಅನುಭೋಗ ಎನ್ನುವಂಥದ್ದು ಎಲ್ಲವೂ ನಿರ್ಧರಿಸಲ್ಪಡುತ್ತೆ ಅಲ್ವಾ. ಈಗ ಒಂದು ವಸ್ತುವಿನ ಬೆಲೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರೆ ಜನರು ಆ ವಸ್ತುವಿನ ಖರೀದಿಯನ್ನು ಕಡಿಮೆ ಮಾಡ್ತಾರೆ, ಬೇರೆ ಒಂದು ವಸ್ತುವನ್ನು ಅವರೇನು ಮಾಡ್ತಾರೆ, ಖರೀದಿ ಮಾಡೋದನ್ನು ಹೆಚ್ಚು ಮಾಡ್ತಾರೆ. ಹಾಗಾಗಿ ಅದರ ನಿರ್ಧಾರ ಮಾಡೋದ್ರಲ್ಲೂ ಇದು ಪ್ರಮುಖ ಪಾತ್ರ ವಹಿಸುತ್ತೆ. ಎಲ್ಲ ವಸ್ತುವಿನ ಬೆಲೆ ಆಗಿರ್ಬೋದು ಅಥವಾ ಗ್ರಾಹಕರ ವರ್ತನೆ ಎನ್ನುವಂಥದ್ದು ಕೇವಲ ಒಂದು ನಿರ್ದಿಷ್ಟ ಸಮಯ ಆಗಿರ್ಬೋದು, ಅಥವಾ ಅವರ ಸ್ಯಾಲ್ರಿ, ಅವರಿಗೆ ಎಷ್ಟು ಸಂಬಳ ಎನ್ನುವಂಥದ್ದು ಸಿಗೋದಾಗಿರ್ಬೋದು, ಸೀಸನ್ ಅವಗುಣದ ಮೇಲೆ ಅಲ್ವಾ. ಒಂದೊಂದು ಕಾಲಘಟ್ಟದಲ್ಲಿ ಈಗ ಚಳಿಗಾಲ ಆಗ್ತಿದೆ ಅಂತ ಹೇಳಿದ್ರೆ ಹಾಲಿನ ಉತ್ಪಾದನೆ ಹೆಚ್ಚಾಗ್ಬೋದು, ಜನರು ಜಾಸ್ತಿ ಕಾಫಿಯನ್ನು ಮಾಡೋದು ಜಾಸ್ತಿ ಆಗ್ತಾ ಇರುತ್ತೆ ಅಲ್ವಾ. ಹಾಗಾಗಿ ಆ ಉತ್ಪಾದನೆ, ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತೆ. ಮತ್ತು ಬೇಸಿಗೆ ಸೆಕೆಯ ಸಮಯದಲ್ಲಿ ಜನರು ಕಾಫಿಯನ್ನೆಲ್ಲ ಕುಡಿಯೋದು ಸ್ವಲ್ಪ ಕಡಿಮೆ ಆಗಿರುತ್ತೆ. ಆ ಸಮಯದಲ್ಲಿ ಅವ್ರು ಏನು ಮಾಡ್ತಾ ಹೋಗ್ತಾರೆ, ವಸ್ತುವಿನ ಬೆಲೆಯನ್ನು ಸ್ವಲ್ಪ ಕಡಿಮೆ ಮಾಡ್ತಾರೆ, ಕಾರಣ ಜನರು ಜಾಸ್ತಿ ಅದನ್ನು ಖರೀದಿಸಲಿ, ಇಲ್ಲದಿದ್ದರೆ ಆ ವಸ್ತುಗಳು ಹಾಳಾಗಿ ಹೋಗುತ್ತೆ ಅಲ್ವಾ. ಈಗ ಇದನ್ನೆಲ್ಲ ನೋಡಿಕೊಂಡೇ ಬೆಲೆ ಎನ್ನುವಂಥದ್ದು ನಿರ್ಧರಿಸಲ್ಪಡುತ್ತೆ. ಎನ್ಸರ್ಸ್ ಎಫಿಷಿಯೆಂಟ್ ಅಲೋಕೇಶನ್ ಆಫ್ ರಿಸೋರ್ಸಸ್, ಸಂಪನ್ಮೂಲಗಳ ಸಮರ್ಥ ಬಳಕೆ. ನಮ್ಮಲ್ಲಿರುವ ಸಂಪನ್ಮೂಲಗಳು ಕೊರತೆಯಲ್ಲಿರೋದ್ರಿಂದ ಜನರಿಗೆ ಏನು ಮಾಡಬೇಕು, ದಕ್ಷವಾಗಿ ಆ ವಸ್ತುವಿನ ಉಪಯೋಗ ಎನ್ನುವಂಥದ್ದು ಜನರಿಗೆ ಸಿಗಬೇಕು. ಹಾಗಾಗಿ ವಸ್ತುಗಳ ಗುಣಮಟ್ಟದಲ್ಲಿ ಅವರಿಗೆ ಸಿಗೋ ಥರ, ಕಡಿಮೆ ಬೆಲೆಗೆ ಒಳ್ಳೆ ಗುಣಮಟ್ಟದ ವಸ್ತುಗಳು ಸಿಗೋ ಥರ ಮಾಡ್ತಾ ಹೋಗುತ್ತೆ. ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಎಲ್ಪ್ಸ್ ದಿ ಗವರ್ನಮೆಂಟ್ ಇನ್ ಪಾಲಿಸಿ ಫಾರ್ಮ್ಯುಲೇಷನ್. ಈಗ ಒಂದು ವಸ್ತುವಿನ ಉತ್ಪಾದನೆ ಎನ್ನುವಂಥದ್ದು ತುಂಬ ಕಡಿಮೆ ಆಗ್ತಾ ಇದೆ, ಅವರ ಉತ್ಪಾದಕರಿಗೆ ಯಾವುದೇ ರೀತಿಯ ಲಾಭ ಎನ್ನುವಂಥದ್ದು ಆ ವಸ್ತುವಿನಿಂದ ಸಿಗ್ತಾ ಇಲ್ಲ ಅಂತ ಹೇಳುವಾಗ ಗೌರ್ಮೆಂಟ್ ಅದನ್ನು ಗುರುತಿಸಿ ಏನು ಮಾಡ್ತಾರೆ, ಆ ವಸ್ತುವಿಗೆ ಉತ್ಪಾದನೆಗೆ ಹೆಚ್ಚು ಬೆಂಬಲವನ್ನು ಕೊಡ್ತಾ ಹೋಗ್ತಾರೆ. ಕೆಲವೊಂದು ನೀತಿಗಳನ್ನು ತರ್ತಾ ಹೋಗುತ್ತೆ ಅಲ್ವಾ. ಹಾಗಾಗಿ ಅವರನ್ನು ಹೆಚ್ಚಾಗಿ ಉತ್ಪಾದಕರಿಗೆ ಮಾಡುವಂಥದ್ದು, ಮೋಟಿವೇಟ್ ಮಾಡುವಂಥದ್ದು, ಅವರನ್ನು ಉತ್ತೇಜನವನ್ನು ಕೊಟ್ಟು ಆ ವಸ್ತುವಿನ ಉತ್ಪಾದನೆಗೆ ಹೆಚ್ಚು, ದೇಶಕ್ಕೆ ಒಳ್ಳೆಯದಾಗಿರುವಂಥ ವಸ್ತುಗಳಿಗೆ ಅವರು ಹೆಚ್ಚಿನ ಬೆಂಬಲವನ್ನು ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್, ಎಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್ ಬಿಹೇವಿಯರ್. ಮಾರ್ಕೆಟ್ನ ಸ್ಟ್ರಕ್ಚರ್ ಯಾವ ರೀತಿ ಇದೆ, ಮಾರ್ಕೆಟ್ ಇದೆ ಅಂತ ಹೇಳಿದ್ರೆ ಆ ಮಾರ್ಕೆಟ್ ಯಾವ ರೀತಿಯದ್ದು, ಮೊನೋಪೊಲಿ ಮಾರ್ಕೆಟಾ ಅಥವಾ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟಾ, ಪರಿಪೂರ್ಣವಾದ ಪೈಪೋಟಿ ಮಾರ್ಕೆಟಾ, ಅಥವಾ ಒಬ್ಬ ಮಾರಾಟಗಾರ ನಿರ್ಧರಿಸಿದ ಬೆಲೆಯನ್ನೇ ಇಡೀ ಮಾರುಕಟ್ಟೆಯಲ್ಲೂ ಸಹ ಅದೇ ಬೆಲೆಗೇ ಮಾರಾಟ ಮಾಡ್ತಿದ್ದಾರಾ, ಅಥವಾ ಅಲ್ಲಿ ಬೇರೆ ಬೇರೆ ಮಾರಾಟಗಾರರಲ್ಲಿ ಬೇರೆ ಬೇರೆ ಬೆಲೆಯಲ್ಲಿ ವಸ್ತುಗಳನ್ನು ಮಾರಾಟ ಮಾಡ್ತಿದ್ದಾರಾ ಎನ್ನುವಂಥದ್ದನ್ನೆಲ್ಲ ನಮಗೆ ತಿಳಿಸಿಕೊಡುತ್ತೆ. ನೆಕ್ಸ್ಟ್, ಎಲ್ಪ್ಸ್ ಸಾಲ್ವ್ ಎಕನಾಮಿಕ್ ಪ್ರಾಬ್ಲಮ್. ನಮ್ಮ ಆರ್ಥಿಕತೆಯ ಸಮಸ್ಯೆಗಳು ತುಂಬ ಇದೆ ಅಲ್ವಾ, ಆ ಸಮಸ್ಯೆಗಳು ಏನು ಎನ್ನುವಂಥದ್ದನ್ನು, ಕಾರಣ ಇದು ಒಂದೊಂದು ಸಣ್ಣ ಸಣ್ಣ ಘಟಕವನ್ನಾಗಿ ಅಧ್ಯಯನ ಮಾಡೋದ್ರಿಂದ, ಈಗ ನಿಮ್ಮ ಮನೆ ಇದೆ ಅಂತ ಅಂದ್ಕೊಳ್ಳಿ ಮಕ್ಕಳೇ, ಇವತ್ತು ಒಂದೇ ದಿನ ನೀವು ಇಡೀ ಮನೆಯನ್ನು ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರೆ ಆ ಕ್ಲೀನಿಂಗ್ ಎನ್ನುವಂಥದ್ದು ಅಷ್ಟೊಂದು ಎಫೆಕ್ಟ್ ಆಗಿರೋದಿಲ್ಲ. ಅದು ಇವತ್ತು ನೀವು ನಿಮ್ಮ ಬೆಡ್ರೂಮ್ ಮಾತ್ರ ಕ್ಲೀನ್ ಮಾಡ್ತಿದ್ದೀರಾ, ನಿಮಗೆ ತುಂಬ ಟೈಮ್ ಇದೆ, ಆಗ ನೀವೇನು ಮಾಡ್ತೀರಾ, ಅಲ್ಲಿರುವಂಥ ಪ್ರತಿಯೊಂದು
ಕ್ಲೀನ್ ಮಾಡ್ತಾ ಬಂದಾಗ ಆ ಥರ ಒಂದು ವಾರವೂ ಸಹ ಒಂದು ವಸ್ತುವನ್ನೇ ಒಂದೊಂದು ರೂಮನ್ನೇ ಕ್ಲೀನ್ ಮಾಡ್ತಾ ಬಂದಾಗ ಇಡೀ ಮನೇನಂತೂ ತುಂಬ ಕ್ಲೀನ್ ಆಗುತ್ತೆ ಅಲ್ವಾ. ಅದೇ ಥರ ಇದು ಒಂದೊಂದು ಅಂಶದ ಬಗ್ಗೆ ಅಧ್ಯಯನ ಮಾಡೋದ್ರಿಂದ ಆ ಅಂಶಕ್ಕೆ ಏನಾದರೂ ಸಮಸ್ಯೆಗಳಿದೆ ಅಂತ ಗೊತ್ತಾದರೆ ಅದರ ಪರಿಹಾರವನ್ನು ಸಹ ಮಾಡ್ತಾ ಹೋಗುತ್ತೆ. ಹಾಗಾಗಿ ಇದೆಲ್ಲವೂ ಸಹ ಸೂಕ್ಷ್ಮ ಅರ್ಥಶಾಸ್ತ್ರದ ಪ್ರಮುಖ ಮಹತ್ವಗಳಾಗಿದೆ. ಇಂಪಾರ್ಟೆಂಟಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಮೈಕ್ರೋ ಎಕನಾಮಿಕ್ಸ್ ಅಂತ ಹೇಳಿದಾಗ ಅದರ ಪದದ ಉತ್ಪತ್ತಿ ಹೇಗೆ ಆಯಿತು, ಗ್ರೀಕ್ ವರ್ಡ್ನಿಂದ ಬಂದಿದೆ. ಮೈಕ್ರೋಸ್ ಎನ್ನುವಂಥ ಪದದಿಂದ ಬಂದಿದೆ. ಅಂತೇಳಿದ್ರೆ ಸಣ್ಣದು ಚಿಕ್ಕದು ಅಂತೇಳಿ ಅರ್ಥ. ಅದರ ಜೊತೆಯಲ್ಲಿ ಮೈಕ್ರೋ ಎಕನಾಮಿಕ್ಸ್ ಎನ್ನುವಂಥ ವರ್ಡನ್ನು ಎಕನಾಮಿಕ್ಸಲ್ಲಿ ಫಸ್ಟ್ ಬಾರಿ ಇಂಟ್ರೊಡ್ಯೂಸ್ ಮಾಡಿದವರು ರ್ಯಾಗ್ನರ್ ಫ್ರಿಶ್. ಆದರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ನಾವು ಕರೆಯುವಂಥದ್ದು ಆಲ್ಫ್ರೆಡ್ ಮಾರ್ಷಲ್ರವರನ್ನು ಕರಿತಾ ಹೋಗ್ತೀವಿ. ಕಾರಣ ಅವರ ಥಿಯರಿಗಳೇ ಹೆಚ್ಚಾಗಿ ನಾವು ಒಂದೊಂದು ವ್ಯಕ್ತಿಗೆ ಒಂದು ವಸ್ತುವಿನ ಬೇಡಿಕೆ ಕುರಿತೆಲ್ಲ ಹೆಚ್ಚು ಸಿದ್ಧಾಂತಗಳನ್ನು ಹೊರಡಿಸಿದವರು ಯಾರು, ಆಲ್ಫ್ರೆಡ್ ಮಾರ್ಷಲ್. ಹಾಗಾಗಿ ಅವರನ್ನು ಕರಿತಾ ಹೋಗ್ತಾರೆ. ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಅದಾದಮೇಲೆ ಸೂಕ್ಷ್ಮ ಅರ್ಥಶಾಸ್ತ್ರದ ಮೀನಿಂಗನ್ನು ನೀವು ಕಲಿಬೇಕು. ಎಕ್ಸಾಂಪಲ್, ಒಂದು ಅನುಭೋಗಿ, ಒಂದು ಮಾರುಕಟ್ಟೆ, ನಿರ್ದಿಷ್ಟ ಮಾರುಕಟ್ಟೆ, ಈ ಥರ ಎಲ್ಲ ಬಂದಾಗ ಸ್ಪೆಸಿಫಿಕ್ ಮಾರ್ಕೆಟ್ ಅಂತೆಲ್ಲ ಬಂದಾಗ ಅದರ ಅರ್ಥ ಎಕ್ಸಾಂಪಲ್ ಯಾವುದ್ರದ್ದು, ಅದು ಮೈಕ್ರೋ ಎಕನಾಮಿಕ್ಸ್. ಅದರದ್ದು ಗುಣಲಕ್ಷಣ ಏನಿದೆ, ವ್ಯಾಪ್ತಿ ಯಾವುದೆಲ್ಲ ಬರುತ್ತೆ, ಅದರದ್ದು ಪ್ರಮುಖವಾದ ಇಂಪಾರ್ಟೆನ್ಸ್ ಮಹತ್ವಗಳೇನು, ನೀವು ಯಾವುದೆಲ್ಲ ವ್ಯಾಪ್ತಿಯಲ್ಲೂ ಗುಣಲಕ್ಷಣದಲ್ಲೂ ಬರೀತೀರಾ ಅದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಿ ಬರೆದ್ರೆ ಸಾಕು, ಅದು ಪ್ರಯೋಜನ ಆಗುತ್ತೆ. ಇಷ್ಟು ಮೈಕ್ರೋ ಎಕನಾಮಿಕ್ಸ್. ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ದು ಮೀನಿಂಗ್ ಏನು, ಅದರದ್ದು ಗುಣಲಕ್ಷಣ ಎಲ್ಲವನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೋರಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಯಲ್ಲಿ ಅದನ್ನು ಶೇರ್ ಮಾಡಿ, ಮತ್ತೊಂದು ಲೈಕ್ ಬಟನನ್ನು ಸಹ ಪ್ರೆಸ್ ಮಾಡಿ. ಥ್ಯಾಂಕ್ ಯು.